127ನೇ ಶ್ಲೋಕ. ನಾಶ್ಚರ್ಯಮೇತತ್ಯದಸತ್ತು ಸರ್ವದಾ ಮಹದ್ವಿನಿಂದಾ ಗುಣಪಾತ್ಮವಾದಿಷು ಶೀರ್ಷ್ಯಾ ಮಹಾಪೂರುಷಪಾದಪಾಂಸುಭಿಃ ನಿರಸ್ತತೇಜಸ್ಸು ತದೇವ ಶೋಭನಂ. ನ ಆಶ್ಚರ್ಯಂ ಏತತ್ ಯತ್ ಅಸತ್ಸು ಸರ್ವದಾ ಮಹತ್ ವಿನಿಂದ ಗುಣಪಾತ್ಮವಾದಿಷು ಸಾ ಈರ್ಷ್ಯಾ ಮಹಾಪುರುಷ ಪಾದಪಾಂಸುಭಿಃ ನಿರಸ್ತತೇಜಸ್ಸು ತತ್ ಏವ ಶೋಭನಂ. ಸತೀದೇವಿ ತನ್ನ ತಂದೆಯ ವರ್ತನೆಯನ್ನ ಕಂಡು ಈ ಮಾತಾಡ್ತಾ ಇದ್ದಾಳೆ. ಅಸತ್ಸು ಏತತ್ ನ ಆಶ್ಚರ್ಯಂ. ಅಸಜ್ಜನರು ಅಂದ್ರೆ ದುರ್ಜನರು ಅಂತ ಅರ್ಥ. ದುರ್ಜನರಲ್ಲಿ ಇಂಥ ವರ್ತನೆ ಅದೇನು ಆಶ್ಚರ್ಯವೇನಲ್ಲ. ಅಂದ್ರೆ ಮಹಾತ್ಮರನ್ನ ನಿಂದನೆ ಮಾಡುವಂಥದ್ದು ಯಾರು? ದುರ್ಜನರು. ಅವರು ದುರ್ಜನರಾದದ್ದರಿಂದ ದುರ್ಜನರು ಹೀಗೆ ಸಜ್ಜನರನ್ನ ಮಹಾತ್ಮರನ್ನ ನಿಂದನೆ ಮಾಡ್ತಾನೆ ಅಂತಂದ್ರೆ ನಾ ಆಶ್ಚರ್ಯವೇತತ್, ಅದೇನು ಆಶ್ಚರ್ಯ ಅಲ್ಲ. ಸರ್ವದಾ ಮಹಾತ್ಮ್ಯನಂದ, ಯಾವಾಗ್ಲೂ ಮಹಾತ್ಮರನ್ನು ನಿಂದನೆ ಮಾಡ್ತಕ್ಕಂಥದ್ದು ಯಾರದು? ದುರ್ಜನರು. ಆ ದುರ್ಜನರು ಅಂದ್ರೆ ಯಾರು? ಗುಣಪಾತ್ಮವಾದಿಗಳು. ಗುಣಪ ಅಂತ ಹೇಳಿದ್ರೆ ದೇಹ, ದೇಹವೇ ಆತ್ಮ, ದೇಹಕ್ಕಿಂತಲೂ ಅತಿರಿಕ್ತವಾಗಿರತಕ್ಕಂಥ ಆತ್ಮ ಇಲ್ಲ ಎಂಬುದಾಗಿ ಮಾತನಾಡುವವರು ಅಂತ ಅರ್ಥ. ಅಂದ್ರೆ ಏನು? ದೇವರು, ಶಾಸ್ತ್ರ, ದೇವರಿಂದ ರಕ್ಷಣೆಗೊಳಗಾಗಿರ್ತಕ್ಕಂಥ ನಾವು, ನಮ್ಮ ಯಾವುದೇ ರೀತಿಯಾಗಿರ್ತಕ್ಕಂಥ ಪರಿಜ್ಞಾನ ಇಲ್ಲದೆ ಇರತಕ್ಕಂಥ ವ್ಯಕ್ತಿಗಳು ಅವರು ದುರ್ಜನರು. ದುರ್ಜನರಾಗ್ಲಿಕ್ಕೆ ಯಾರು ಸಾಧ್ಯ ಅಂತ ಹೇಳಿದ್ರೆ ಯಾರಿಗೆ ದೇವರ ಬಗ್ಗೆ, ಭಗವದ್ ಭಕ್ತರ ಬಗ್ಗೆ, ಜಗತ್ತಿನ ಬಗ್ಗೆ ಪರಿಜ್ಞಾನ ಇಲ್ಲವೋ ಅವ್ರು ಮಾತ್ರ ದುರ್ಜನರಾಗ್ಲಿಕ್ಕೆ ಸಾಧ್ಯ. ಅಂತವ್ರು ಯಾರು ಅಂದ್ರೆ ಗುಣಪಾತ್ಮವಾದಿಗಳು. ದೇಹವೇ ಆತ್ಮ. ಯಾರೇ ಶಾಸ್ತ್ರವನ್ನ ಓದಿದ್ರೆ ದೇಹವನ್ನ ಆತ್ಮ ಅಂತ ಹೇಳೋದಿಲ್ಲ. ದೇಹಕ್ಕಿಂತಲೂ ಅತಿರಿಕ್ತವಾಗಿರತಕ್ಕಂಥ ಆತ್ಮ ಇದ್ದಾನೆ. ದೇಹ ಬೇರೆ, ಆತ್ಮ ಬೇರೆ. ದೇಹ ಅನ್ನೋದು ಈ ಜನ್ಮಕ್ಕೆ ಮಾತ್ರ ಸಂಬಂಧ ಪಡುವಂಥದ್ದು. ಆತ್ಮ ಅನ್ನೋನು ಜನ್ಮ ಜನ್ಮಕ್ಕೂ ಸಂಬಂಧ ಪಡ್ತಕ್ಕಂಥವನು. ಪುಣ್ಯ ಪಾಪಗಳ ಲೇಪ ದೇಹಕ್ಕೆ ಇಲ್ಲ, ಆತ್ಮನಿಗೆ ಇದೆ. ದೇಹವನ್ನ ಬಳಸಿಕೊಂಡು ಪುಣ್ಯ ಪಾಪಗಳ ಸಂಗ್ರಹಣೆಗೆ, ಪುಣ್ಯದ ಸಂಗ್ರಹಣೆಗೆ, ಪಾಪದ ಕಳೆದುಕೊಳ್ಳಿಕ್ಕೆ ಸಾಧನವಾದದ್ದು ದೇಹ. ಈ ಎಲ್ಲ ಭಾವನೆ ಇರಬೇಕು. ಇದು ಯಾರಿಗಿರೋದಿಲ್ವೋ, ದೇಹ ಕಣ್ಣಿಗೆ ಏನ್ ಕಾಣ್ತಾ ಇದೆ? ದೇಹ ಕಾಣ್ತಾ ಇದೆ. ಆತ್ಮ ಕಾಣ್ತಾ ಇದ್ದಾನ? ಇಲ್ಲ. ಅಲ್ಲಿಗೆ ದೇಹ ಮಾತ್ರ ಇದೆ, ಆತ್ಮ ಇಲ್ಲ. ದೇಹಕ್ಕಿಂತಲೂ ಅತಿರಿಕ್ತನಾಗಿರ್ತಕ್ಕಂಥ ಒಬ್ಬ ಆತ್ಮ ಇಲ್ಲ. ಹೀಗೆಲ್ಲ ಕೆಲವರು ಮಾತನಾಡಿದವರು ಇದ್ದಾರೆ. ಅವರು ದುರ್ಜನರು. ಗುಣಪಾತ್ಮವಾದಿಷು, ಗುಣಪಾತ್ಮವಾದಿಗಳಲ್ಲಿ ಗುಣಪಾತ್ಮವಾದಿಷು ಅಸತ್ಸು, ಗುಣಪಾತ್ಮವಾದಿಗಳಾಗಿರತಕ್ಕಂಥ ಅಸಜ್ಜನರಲ್ಲಿ ನ ಆಶ್ಚರ್ಯಮೇತತ್, ಇದು ಆಶ್ಚರ್ಯಕರವಾದದ್ದಲ್ಲ. ಏನು ಆಶ್ಚರ್ಯಕರವಾದದ್ದಲ್ಲ? ಸರ್ವದಾ ಮಹತ್ವಿನಲ್ಲ, ಯಾವಾಗ್ಲೂ. ಸರ್ವದಾ ಅಂದ್ರೆ ಸರ್ವಸ್ಮಿನ್ ಕಾಲೇ ಸರ್ವದ, ಯಾವಾಗಲೂ ಮಹಾತ್ಮರನ್ನ ನಿಂದನೆ ಮಾಡ್ತಾ ಇರತಕ್ಕಂಥದ್ದು ಗುಣಪಾತ್ಮವಾದಿಗಳಲ್ಲಿ ಆಶ್ಚರ್ಯಕರವಾದದ್ದಲ್ಲ. ಸಾ ಈರ್ಷ್ಯ, ಅದೇನದು? ಈರ್ಷ್ಯ, ಅಸಹನ. ಅಂದ್ರೆ ಮಹಾತ್ಮರ ಮಹತ್ವವನ್ನ ಕಂಡು ಸಹಿಸ್ಲಿಕ್ಕೆ ಆಗೋದಿಲ್ಲ. ಮತ್ತೊಬ್ಬರ ಒಳ್ಳೆಯ ಗುಣಗಳನ್ನ ಕಂಡು ಸಹಿಸ್ಲಿಕ್ಕೆ ಆಗದೇನೆ ಅವ್ರ ನಿಂದನೆ ಮಾಡ್ತಾನೆ. ಯಾವತ್ತೂ ಅಷ್ಟೇ. ಒಬ್ಬ ವ್ಯಕ್ತಿ ಮತ್ತೊಬ್ಬನನ್ನು ನಿಂದನೆ ಮಾಡ್ತಾ ಇದ್ದಾನೆ ಅಂತ ಆದ್ರೆ ಅದ ಕಾರಣ ಇಷ್ಟೇ. ಅವನಲ್ಲಿ ಇರತಕ್ಕಂಥ ಒಳ್ಳೆತನ, ಒಳ್ಳೆಯ ಗುಣಗಳು, ಅವನ ಮಹತ್ವ, ಅದನ್ನ ತನ್ನಲ್ಲಿ ಅಳವಡಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಅದನ್ನ ಕಂಡ ಅಸೂಯೆಯಿಂದ ಏನ್ ಮಾಡ್ತಾರೆ? ಅಂತವರನ್ನು ನಿಂದನೆ ಮಾಡ್ತಾರೆ. ಸಾಮಾನ್ಯವಾಗಿ ಮತ್ತೊಬ್ಬ ವ್ಯಕ್ತಿ ನಿಂದನೆ ಮಾಡುವುದು ಅಂದ್ರೆ ಇದೇ ಕಾರಣಕ್ಕೋಸ್ಕರವಾಗಿ ಅವರಲ್ಲಿ ಇದ್ದಂತ ಮಹತ್ವಗಳು, ಗುಣಗಳನ್ನ ತನ್ನಲ್ಲಿ ಅಳವಡಿಸಿಕೊಳ್ಳಿಕ್ ಆಗೋದಿಲ್ಲ. ನನ್ನಲ್ಲಿ ಅಂತ ಒಂದು ಗುಣ ಇಲ್ಲ, ಆ ಯೋಗ್ಯತೆ ನನಗಿಲ್ಲ ಅಂತ ಹೇಳಿ ಅವನ ಮೇಲೆ ಅಸೂಯೆಯನ್ನ ಪಟ್ಟು ಅವನನ್ನು ನಿಂದನೆ ಮಾಡತಕ್ಕಂಥದ್ದು ಇದು ಇರುತ್ತೆ. ಸಾ ಈರ್ಷ್ಯ ಮಹಾಪೂರುಷ ಪಾದಪಾಂಸುಭಿ ನಿರಸ್ತ ತೇಜಸ್ಸು ತದೇವ ಶೋಭನಂ. ಅಂದ್ರೆ ಮಹಾತ್ಮರ ಒಂದು ಕಾಲು ಧೂಳಿಗೂ ಸಮಾನ ಅಲ್ಲ. ಮಹಾಪೂರುಷ ಪಾದಪಾಂಸುಭಿ, ಪಾದ ಅಂದ್ರೆ ಕಾಲು, ಪಾಂಸು ಅಂದ್ರೆ ಧೂಳು. ಅದರಿಂದಾಗಿ ನಿರಸ್ತ ತೇಜಸ್ಸು, ಕಾಲಿನ ಧೂಳಿನಲ್ಲಿ, ಮಹಾತ್ಮರ ಕಾಲಿನ ಧೂಳಿನಲ್ಲಿ ಏನು ತೇಜಸ್ಸಿರುತ್ತೆ, ಆ ತೇಜಸ್ಸೇ ಇವರನ್ನ ನಿರಾಕರಣೆ ಮಾಡಿಬಿಡತ್ತೆ. ಅಂದ್ರೆ ಅರ್ಥ ಏನು? ಅಷ್ಟು ಕ್ಷುಲ್ಲಕರಾಗಿರ್ತಕ್ಕಂಥ ವ್ಯಕ್ತಿಗಳು. ಅಂತವರಲ್ಲಿ ತದೇವ ಶೋಭನಂ, ಇದೇವರಿಗೆ ಶೋಭನವಾದದ್ದು. ಒಬ್ಬ ಕೆಟ್ಟವನು ಕೆಟ್ಟದ್ದನ್ನ ಮಾಡಿದ್ರೆ ಅದೇ ಸರಿಯಾಗಿ ಕೆಟ್ಟವನಲ್ವಾ? ಒಬ್ಬ ಕಳ್ಳತನ ಮಾಡಿದ್ರೆ ಅದೇ ಸರಿ, ಯಾಕಂದ್ರೆ ಕಳ್ಳ ಅವನು. ಒಬ್ಬ ವ್ಯಭಿಚಾರಿ ಅಂತ ಕೆಟ್ಟ ಕೆಲಸಗಳು ಮಾಡಿದ್ರೆ ಅದೇ ಸರಿ. ಹಾಗೆ ಯಾರು ದುರ್ಜನರು ಮಹಾತ್ಮರನ್ನ ನಿಂದನೆ ಮಾಡ್ತಕ್ಕಂಥದ್ದು ಯುಕ್ತವೇ ಆಗಿದೆ.
ಆದರೆ ಇಲ್ಲಿ ದಾಕ್ಷಾಯಿಣಿಯ ಇದರ ಈ ಶ್ಲೋಕದ ಅಭಿಪ್ರಾಯ ಏನು ಅಂತ ಹೇಳಿದ್ರೆ, ನೀನು ಅಂತವನಲ್ಲ ತಂದೆ ದಕ್ಷ ಪ್ರಜಾಪತಿ, ನೀನು ಈ ರೀತಿಯಾಗಿರ್ತಕ್ಕಂಥ ದುರ್ಜನ ಅಲ್ಲ, ನೀನು ಗುಣಪಾತ್ಮವಾದಿ ಅಲ್ಲ. ಅಂದ್ರೇನು, ದೇಹವನ್ನೇ ಆತ್ಮ ಅಂತ ತಿಳಿದಂತ ಒಬ್ಬ ಅಜ್ಞಾನಿ ನೀನಲ್ಲ. ಮತ್ತೇನು, ನೀನು ಕೂಡ ಮಹಾತ್ಮ, ಮಹಾತ್ಮರನ್ನ ಗೌರವಿಸುವವನು. ನೀನಿವತ್ತು ಮತ್ತೊಬ್ಬ ಮಹಾತ್ಮ ನಿಂದನೆ ಮಾಡ್ತಾ ಇದೀಯಲ್ಲ, ಇದು ಆಶ್ಚರ್ಯ. ಯಾರೋ ಕೆಟ್ಟವರು ಹೀಗೆ ಕೆಟ್ಟ ಪ್ರವೃತ್ತಿಯನ್ನ ಮಾಡ್ತಾರೆ, ಕೆಟ್ಟ ಮಾತುಗಳನ್ನ ಆಡ್ತಾರೆ ಅಂದ್ರೆ ನಾ ಆಶ್ಚರ್ಯ, ಅದು ಆಶ್ಚರ್ಯಕರವಾದದ್ದಲ್ಲ. ನೀನು ಈ ರೀತಿಯಲ್ಲಿ ಕೆಟ್ಟ ವರ್ತನೆಯನ್ನ ಮಾಡ್ತಿದ್ದೀಯಾ, ಕೆಟ್ಟ ಮಾತುಗಳನ್ನ ಆಡ್ತಿದ್ಯಾ ಅಂತಂದ್ರೆ ಇದು ಆಶ್ಚರ್ಯಕರವಾದದ್ದು ಅನ್ನೋ ಅಭಿಪ್ರಾಯ. ವ್ಯಾಖ್ಯಾನ: ಗುಣಪಃ ಏವ ಅಹಂ ಇತಿ ಅಭಿಮಾನವತ್ತು ಕಿನ್ನಿಮಿತ್ತ ನಿಂದಾಪಿ ಸೇರ್ಷ್ಯ ಸಾ ಈರ್ಷ್ಯ ಈರ್ಷ್ಯ ಅಸಹನಂ ತನ್ನಿಮಿತ್ತ. ಗುಣಪಃ ಏವ ಅಹಂ, ಅಹಂ ಅಂದ್ರೆ ಆತ್ಮ, ಆತ್ಮ ಅಂದ್ರೆ ಯಾರು? ಗುಣಪ ಅಂದ್ರೆ ದೇಹ, ದೇಹವೇ ಆತ್ಮ. ಗುಣಪಃ ಏವ ಅಹಂ, ದೇಹವೇ ನಾನು. ಇತಿ ಅಭಿಮಾನವತ್ತು, ಈ ರೀತಿಯಾದ ಅಭಿಮಾನವನ್ನು ಹೊಂದಿರತಕ್ಕಂಥ ವ್ಯಕ್ತಿಗಳಲ್ಲಿ ಕಿನ್ನಿಮಿತ್ತನಿಂದಾಪಿ, ಅವ್ರನ್ನ ನಿಂದನೆ ಯಾಕೆ ಮಾಡ್ತಾರೆ? ಈರ್ಷ್ಯೆ, ಅಸಹನೆ, ಅವರಲ್ಲಿ ಇದ್ದಂತ ಗುಣಗಳನ್ನ ತನ್ನಲ್ಲಿ ಅಳವಡಿಸ್ಲಿಕ್ಕೆ ಆಗೋದಿಲ್ಲ, ಅವರ ಗುಣಗಳನ್ನು ನೋಡಿ ಸಹಿಸಿಕೊಳ್ಳಿಕ್ಕೆ ಆಗೋದಿಲ್ಲ. ಆ ಅಸಹನಾ ಭಾವದಿಂದಾಗಿ ನಿಂದನೆಯನ್ನ ಮಾಡ್ತಾರೆ. ಸಾಪಿ ಕುತಃ, ಅಲ್ಲ ಅಸಹನೆಯಾದ್ರೂ ಯಾಕೆ? ಒಳ್ಳೆಯವರ ಒಳ್ಳೆತನವನ್ನು ನೋಡಿ ಯಾಕೆ ಸಹಿಸಿಕೊಳ್ಳಿಕ್ಕೆ ಆಗ್ತಾ ಇಲ್ಲ ಇವನಿಗೆ ಅಂತ ಹೇಳಿದ್ರೆ, ವ್ಯಾಪಕ ಸಮಾವೇಶೆ ಸೂರ್ಯೋದಯೇ ನಕ್ಷತ್ರಾಣಾಮಿವ ಹತ ತೇಜಸ್ವಾತಿಥಿ ಭಾವೇನ. ಈಗ ನೋಡಿ, ನಕ್ಷತ್ರದಲ್ಲಿ ಒಂದು ಬೆಳಕಿದ್ದೇ ಇದೆ ಅಲ್ವಾ, ಚಂದ್ರನಲ್ಲಿ ಒಂದು ಪ್ರಕಾಶಮಾನತ್ವ ಇದ್ದೇ ಇದೆಯಲ್ವಾ. ಆದರೆ ಆ ನಕ್ಷತ್ರ, ಚಂದ್ರ ಇವುಗಳೆಲ್ಲದಕ್ಕಿಂತಲೂ ಕೂಡ ಅತ್ಯಂತ ಪ್ರಕಾಶಮಾನವಾದ ಸೂರ್ಯ ಬಂತು ಅಂತ ಆದ್ರೆ, ಈ ನಕ್ಷತ್ರದ ಬೆಳಕು ಜಗತ್ತಿಗೆ ಕಾಣೋದೇ ಇಲ್ಲ, ಚಂದ್ರನ ಬೆಳಕು ಜಗತ್ತಿಗೆ ಕಾಣೋದೇ ಇಲ್ಲ. ಹಾಗೆ ಯಾರೋ ಒಬ್ಬ ಅತ್ಯಂತ ಗುಣವುಳ್ಳ ವ್ಯಕ್ತಿ ನನ್ನ ಮುಂದೆ ಇದ್ದಾನೆ ಅಂತ ಆದ್ರೆ, ಅವನ ಗುಣದ ಮುಂದೆ ನನ್ನ ಗುಣ ಪ್ರಕಟಣೆಗೆ ಬರೋದೇ ಇಲ್ಲ. ಅಲ್ಲಿಗೆ ನನ್ನ ಗುಣವನ್ನ ಜಗತ್ತು ಎಲ್ಲಿ ಗುರುತಿಸೋದಿಲ್ವೋ ಅನ್ನೋ ಭಯ. ಅದಕ್ಕೇನ್ ಮಾಡ್ತಾರೆ? ಏನಾದ್ರೂ ಮಾಡಿ ಅವನ ಗುಣಗಳನ್ನ ಮುಚ್ಚಾಕ್ಬೇಕು. ಅದಕ್ಕೆ ಅವನ ಬಗ್ಗೆ ಅಪಪ್ರಚಾರ ಮಾಡುವಂಥದ್ದು, ಅವನ ನಿಂದನೆ ಮಾಡ್ತಕ್ಕಂಥದ್ದು, ಹೀಗೆಲ್ಲ ಮಾಡ್ತಾರೆ. ವ್ಯಾಪಕ ಸಮಾವೇಶ, ವ್ಯಾಪಕ ಅಂದ್ರೆ ಬಹಳಷ್ಟು ಅಂತ ಅರ್ಥ, ಭಾರಿ ಒಂದು ಇರುವಂತದ್ದು. ವ್ಯಾಪಕ, ಅತ್ಯಂತ ಪ್ರಕಾಶಮಾನವಾದಂತ ಸೂರ್ಯೋದಯ ಆಗುತ್ತಿರಲು, ಸೂರ್ಯೋದಯ ಸತಿ ಸತಿ ಸಪ್ತಮಿ, ಯಾವಾಗ ಸೂರ್ಯೋದಯವಾಗತ್ತೋ ಆಗ ನಕ್ಷತ್ರಾಣಾಮಿವ ಹತ ತೇಜಸ್ವ, ನಕ್ಷತ್ರದ ಬೆಳಕು ಅದು ಹೋಯ್ತು, ನಾಶನೇ ಆಯ್ತು, ಏನ್ ಕಾಣೋದೇ ಇಲ್ಲ. ಇದು ಹಾಗೆ ಯಾರೊಬ್ಬ ಮಹಾತ್ಮ ಎದುರಿಗೆ ಬಂದ ಅಂದ್ರೆ ಅವನ ಗುಣದ ಮುಂದೆ ನನ್ನ ಗುಣ ಏನಿಲ್ವೇ ಇಲ್ಲ, ಈ ಅಭಿಪ್ರಾಯಕ್ಕೋಸ್ಕರವಾಗಿ ನಿಂದನೆ ಮಾಡುತ್ತಾರೆ. ನಿರಸ್ತ ತೇಜಸ್ಸು ಇದಿ, ಅದನ್ನೇ ಹೇಳಿದ್ರೆ ನಿರಸ್ತ ತೇಜಸ್ಸು, ಅವನ ತೇಜಸ್ಸಿನ ಮುಂದೆ ನನ್ನ ತೇಜಸ್ಸೇನೂ ಇಲ್ಲ. ಕಿಂಚ ತತ್ ಸರ್ವದಾ ಮಹಾನಿಂದನಮೇವ, ಮತ್ತೇನ್ ಮಾಡ್ತಾರೆ? ಯಾವಾಗ್ಲೂ ಅಂತ ಮಹಾತ್ಮರನ್ನು, ಅತಿ ತೇಜಸ್ವಿಯಾದಂತ ವ್ಯಕ್ತಿಗಳನ್ನ ನಿಂದನೆ ಮಾಡೋದ್ರಲ್ಲೇ ಕಾಲ ಕಳೀತಾ ಇರ್ತಾರೆ. ತೇಷಾಂ ಶೋಭನಂ ಯುಕ್ತಂ, ಇದೇ ಅವರಿಗೆ ಸರಿಯಾದದ್ದು. ತದ್ ಅನುರೂಪ ಫಲ ಯೋಗ್ಯತ್ವಾತ್, ಅಂದ್ರೆ ದುರ್ಜನರಾದ್ರಿಂದಾಗಿ ಅವರಿಗೆ ಕೆಟ್ಟ ಫಲವೇ ಬರಬೇಕು. ಹಾಗಾಗಿ ಅವರ ದುರ್ಜನತ್ವಕ್ಕೆ, ಅವರಲ್ಲಿರ್ತಕ್ಕಂಥ ಕೆಟ್ಟತನಕ್ಕೆ ಯೋಗ್ಯವಾದದ್ದು ಕೆಟ್ಟ ಫಲ. ಆ ಕೆಟ್ಟ ಫಲ ಬರಬೇಕು ಅಂತಾದ್ರೆ ಕೆಟ್ಟ ಕಾರ್ಯವನ್ನೇ ಮಾಡಬೇಕು. ಹಾಗಾಗಿ ನೀನ್ ಮಾಡಿದ್ ಸರಿನೇ. ಒಂದ್ ಕಡೆ ಇದು ಆಶ್ಚರ್ಯ ಅಲ್ಲ ಅಂತ ಒಂದು ಅಭಿಪ್ರಾಯ ಆದ್ರೆ, ವಿಷ್ಣು ತೀರ್ಥರ ಅಭಿಪ್ರಾಯ ಬರೋದಿಲ್ಲ, ಬೇರೆ ವಿಜಯಧ್ವಜರ ಅಭಿಪ್ರಾಯವನ್ನು ಬರೀತಾರೆ ವ್ಯಾಖ್ಯಾನದಲ್ಲಿ. ಇದು ಆಶ್ಚರ್ಯ, ನೀನ್ ಹೇಗ್ ಮಾಡ್ತಾ ಇದ್ಯಾ? ನನ್ನ ತಂದೆ ದಕ್ಷ ಪ್ರಜಾಪತಿ ದೊಡ್ಡ ಮಹಾತ್ಮ ನೀನು, ಜ್ಞಾನಿ ನೀನು, ಇಂತಹ ಜ್ಞಾನಿಯಾಗಿರ್ತಕ್ಕಂಥ ನೀನು ಮತ್ತೊಬ್ಬ ಜ್ಞಾನಿಯನ್ನ ಅವಮಾನ ಮಾಡ್ತಾ ಇದ್ದೀಯಾ ಅನ್ನೋದು ಆಶ್ಚರ್ಯ ಅನ್ನೋ ಅಭಿಪ್ರಾಯದಲ್ಲಿ ದಾಕ್ಷಾಯಿಣಿ ಆಡ್ತಕ್ಕಂಥ ಮಾತು. ಇದು ಅನ್ವಯ ನೋಡ್ತೀನಿ, ಅನ್ವಯ ನೋಡ್ಕೊಳ್ಳಿ. ಗುಣಪಾತ್ಮವಾದಿಷು ಅಸತ್ಸು, ದೇಹವನ್ನೇ ಆತ್ಮ ಎಂಬುದಾಗಿ ವಾದ ಹೇಳುವಂತಹ ಅಸತ್ಸು ದುರ್ಜನರಲ್ಲಿ ಸರ್ವದಾ ಯಾವಾಗಲೂ ಮಹತ್ವಿನಿಂದ, ಮಹಾತ್ಮರ ವಿನಿಂದೆಯು, ಏತತ್ ಈ ಮಹಾತ್ಮನಿಂದ, ಮಹಾತ್ಮರ ನಿಂದನೆಯು ನ ಆಶ್ಚರ್ಯಂ, ಆಶ್ಚರ್ಯಕರವಾದದ್ದಲ್ಲ. ಮಹಾಪುರುಷ ಪಾದಪಾಂಸುಭಿಹಿ, ಮಹಾತ್ಮರ ಪಾದದ ಧೂಳಿನಿಂದಾಗಿ ನಿರಸ್ತ ತೇಜಸ್ಸು, ಸಕಲ ತಮ್ಮ ತೇಜಸ್ಸನ್ನ, ತಮ್ಮ ಶಕ್ತಿಯನ್ನ ಕಳೆದುಕೊಂಡಂತ ವ್ಯಕ್ತಿಗಳಲ್ಲಿ ಸಾ ಈರ್ಷ್ಯ, ಆ ನಿಂದನೆ ಅನ್ನೋದೇನಿದೆ ಅದು ಈರ್ಷ್ಯ. ಈರ್ಷ್ಯ ಅಂದ್ರೆ ಏನು? ಅಸೂಯೆ ಅಂತ ಅರ್ಥ, ಅಸೂಯೆಯಿಂದ ಆಡುವಂಥದ್ದು. ಹಾಗಾಗಿ ಅಂತ ವ್ಯಕ್ತಿಗಳಲ್ಲಿ ತದೇವ ಶೋಭನಂ, ಮಹಾತ್ಮರನ್ನ ಬೈಯುವಿಕೆ, ಮಹಾತ್ಮರನ್ನ ನಿಂದನೆ ಮಾಡುವಿಕೆ ಅನ್ನೋದೇನಿದೆ ಅದೇ ಯುಕ್ತವಾದದ್ದು, ಅದೇ ಸರಿಯಾದದ್ದು ಅನ್ನೋದಿಷ್ಟು ಶ್ಲೋಕದ ಪದದಿಂದ ಸಿಗುವಂತ ಅರ್ಥ, ಅದರ ಅಭಿಪ್ರಾಯ. ಆದ್ರೆ ನೀನು ಹೀಗೆ ಮಾಡ್ತಾ ಇದೆಯಾ, ಏತತ್ ಆಶ್ಚರ್ಯಂ,
ನೀನು ತಂದೆಯಾದಂತ ನೀನು ಮಹಾತ್ಮ ನೀನು ಹೀಗೆ ಮಾಡ್ತಾ ಇದ್ದೇನೆ ಏತತ್ ಆಶ್ಚರ್ಯ, ನೀನು ನನ್ನ ಪತಿಗೆ ಮಾಡ್ತಕ್ಕಂಥ ನಿಂದೆ ಅನ್ನೋದರಿಗೆ ಏತತ್ ಆಶ್ಚರ್ಯ, ಇದು ಅತ್ಯಂತ ಆಶ್ಚರ್ಯಕರವಾದದ್ದು. ನಾಶ್ಚರ್ಯಮೇತತ್ಯದ ಸತ್ಸು ಸರ್ವದ ಮಹತ್ವಿನಿಂದ ಗುಣಪಾತ್ಮಮಾದಿಷು ಶೀರ್ಷ್ಯಾಮಃ ಪೂರುಷ ಪಾದಪಾಂಸುಭಿಃ ನಿರಸ್ತತೇಜಸ್ಸು ತದೇವ ಶೋಭನಂ. ಶ್ರೀಕೃಷ್ಣಾರ್ಪಣಮಸ್ತು.